ಜಲಸಂಪನ್ಮೂಲ ಇಲಾಖೆ ಬೇಡವೇ ಬೇಡ ಅಂದಿದ್ದೇಕೆ ರಾಮಲಿಂಗಾರೆಡ್ಡಿ ಸಚಿವರಾಗಿ ಜಲಸಂಪನ್ಮೂಲ ಖಾತೆಯನ್ನು ತೆಗೆದುಕೊಳ್ಳಿ ಅಂತ ಅಂದಾಗ ಬೇಡ ಅಂದಿದ್ಯಾಕೆ? ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಿದ್ದೇಕೆ ರಾಮಲಿಂಗಾರೆಡ್ಡಿ? ಜಲಸಂಪನ್ಮೂಲ ಇಲಾಖೆ ಹೆಸರಿಗಷ್ಟೇ ದೊಡ್ಡ ಇಲಾಖೆನಾ? ಜಲಸಂಪನ್ಮೂಲ ಇಲಾಖೆ ಸಂಪೂರ್ಣ ಖಾಲಿ ಆಗಿದೆಯಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸುದ್ದಿಯನ್ನ ಕೊಡ್ತಾ ಇದೆ. ಜಲಸಂಪನ್ಮೂಲ ಇಲಾಖೆಯ ಅಸಲಿ ಬಂಡವಾಳ ಬಯಲು. ಯಾವ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಇಲಾಖೆ ಬೇಡ ಅಂತಿದ್ದಾರೆ? ಅದೇನು ಸಣ್ಣ ಖಾತೆನ ಜಲಸಂಪನ್ಮೂಲ ಖಾತೆ ಅಂದ್ರೆ? ಅದು ಬೇಡವೇ ಬೇಡ ಅಂತ ಇದ್ದಾರೆ. ಯಾಕೆ? ಸಮಸ್ಯೆ ಏನು? ಜಲಸಂಪನ್ಮೂಲ ಇಲಾಖೆ ಹೆಸರಿಗಷ್ಟೇ ದೊಡ್ಡ ಇಲಾಖೆನಾ? ಅದರಲ್ಲಿ ಹಾಗಾದ್ರೆ ಏನು ಇಲ್ವಾ ಅಂತ? ಜಲಸಂಪನ್ಮೂಲ ಇಲಾಖೆ ಸಂಪೂರ್ಣ ಖಾಲಿಯಾಗಿದೆಯಾ? ಜಲಸಂಪನ್ಮೂಲ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸುದ್ದಿ. ಜಲಸಂಪನ್ಮೂಲ ಇಲಾಖೆಯ ಅಸಲಿ ಬಂಡವಾಳ ಬಯಲಾಗ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ಯಾವ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ ಇದ್ದಾರೆ? ಆಗ್ತಾ ಇರುವಂತ ಸಮಸ್ಯೆ ಏನು? ಜಲಸಂಪನ್ಮೂಲ ಇಲಾಖೆ ಅಂದ್ರೆ ಅದೇನು ಸಣ್ಣ ಇಲಾಖೆನಾ? ಅಲ್ಲ, ಅದು ಕೂಡ ದೊಡ್ಡ ಇಲಾಖೆನೆ. ಬಟ್ ಹೆಸರಿಗಷ್ಟೇನಾ ದೊಡ್ಡ ಇಲಾಖೆ? ಅದ್ರಲ್ಲಿ ಏನೋ ಹುರುಳು ಇಲ್ವಾ ಅಂತ? ಯಾವ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಬೇಡ ಅಂತ ಇದ್ದಾರೆ? ಸಮಸ್ಯೆ ಏನು? ಜಲಸಂಪನ್ಮೂಲ ಸಚಿವ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ ಇರುವಂತ ರಾಮಲಿಂಗಾರೆಡ್ಡಿ ಈಗ ಯಾವ ಕಾರಣಕ್ಕೆ ಬೇಡ ಅಂತಿದ್ದಾರೆ? ಆಗುವಂತ ಸಮಸ್ಯೆ ಏನು? ಅಲ್ಲಿ ಏನಾದ್ರೂ ಸಮಸ್ಯೆ ಇದಾ? ಇಲಾಖೆಯಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ? ಅಲ್ರಿ, ಸರ್ಕಾರದ ಕೆಲಸಗಳು, ಸರ್ಕಾರದ ಒಂದೊಂದು ಖಾತೆಯನ್ನು ಒಬ್ಬರು ಸಚಿವರು ಒಂದೊಂದು ಖಾತೆಯನ್ನು ತೆಗೆದುಕೊಂಡು ಅದನ್ನು ಸುರಕ್ಷಿತವಾಗಿ ಸುಗಮವಾಗಿ ನಡೆಸ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ನನಗೆ ಅದು ಬೇಡ ಇದು ಬೇಡ, ಯಾವ ಕಾರಣಕ್ಕೆ ಬೇಡ? ಯಾಕೆ? ಎಲ್ಲಾ ಇಲಾಖೆಗಳು, ಈಗ ಸಾರಿಗೆ ಇಲಾಖೆ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಏನು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಆರೋಗ್ಯ, ಶಿಕ್ಷಣ, ಎಲ್ಲವೂ ಕೂಡ ಸರ್ಕಾರದ ಒಂದು ಇವೆಲ್ಲವನ್ನ ಕೂಡ ಮೇಂಟೈನ್ ಮಾಡ್ಕೊಂಡು ಸುಗಮವಾಗಿ ನಡೆಸ್ಕೊಂಡು ಹೋದ್ರೆ ಸಾಕಪ್ಪ. ಆದ್ರೆ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಇಲಾಖೆ ನನಗೆ ಬೇಡವೇ ಬೇಡ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬೇಕು ಅಂತ ಇದಾರಲ್ಲ, ಯಾಕೆ? ಜಲಸಂಪನ್ಮೂಲ ಇಲಾಖೆಗೆ ಹಂಚಿಕೆ ಆಗಿದ್ದು 37,800 ಕೋಟಿ. ಅದರಲ್ಲಿ 37,300 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಟೆಂಡರ್. ಮುಂದಿನ 2 ವರ್ಷಗಳ ಕೆಲಸಗಳಿಗೆ ಈಗಾಗಲೇ ಟೆಂಡರ್ ಕ್ಲಿಯರ್ ಆಗಿದೆ. ಇದೀಗ ಜಲಸಂಪನ್ಮೂಲ ಇಲಾಖೆಯಲ್ಲಿರೋದು 500 ಕೋಟಿ ಕೆಲಸ ಅಷ್ಟೇ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಬಾಕಿ ಇರುವುದು ಕೋರ್ಟ್ ಪ್ರಕರಣಗಳಷ್ಟೇ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಂಪನ್ಮೂಲವೂ ಇಲ್ಲ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಮಾಡಲು ಏನೂ ಉಳಿದಿಲ್ಲ ಅಂತ ಸಂಪತ್ತಿಗೆ ನಾನು ಯಾಕೆ ಆ ಇಲಾಖೆಯನ್ನ ವಹಿಸ್ಕೊಳ್ಳಲಿ? ರಾಜೀನಾಮೆ ಕೊಟ್ಟು ಮನೇಲಿ ಇರ್ತೀನಿ, ಆ ಖಾತೆ ನನಗೆ ಬೇಡವೇ ಬೇಡ ಅನ್ನುತ್ತಾ ಇರುವಂತ ರಾಮಲಿಂಗಾರೆಡ್ಡಿ. ಹೀಗಂತ ಆಪ್ತರ ಮುಂದೆ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಇದು ಅಶ್ವವೇಗ ನ್ಯೂಸ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸುದ್ದಿ. ಇದು ಜಲಸಂಪನ್ಮೂಲ ಖಾತೆ ಬೇಡ, ಇಲಾಖೆ ಬೇಡ ಅಂತ ಅಂದ್ರೆ ಯಾವ ಕಾರಣಕ್ಕೆ? 37,800 ಕೋಟಿ ಹಂಚಿಕೆ ಆಗಿತ್ತು. ಅದರಲ್ಲಿ 37,300 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಈಗಾಗಲೇ ಟೆಂಡರ್ ಕ್ಲಿಯರ್ ಆಗಿದೆ. ಇನ್ನು ಉಳಿದಿರುವಂತದ್ದು 500 ಕೋಟಿ. ಈಗ ಜಲಸಂಪನ್ಮೂಲ ಇಲಾಖೆಯಲ್ಲಿರುವಂತದ್ದು 500 ಕೋಟಿಯ ಕೆಲಸ ಅಷ್ಟೇ. ಆಲ್ರೆಡಿ ಟೆಂಡರ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ಹೋಗಿ ನಾನು ಏನ್ ಮಾಡ್ಲಿ? ಆ ಖಾತೆಯನ್ನ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ಲಿ? ಇನ್ನು 500 ಕೋಟಿ ಕೆಲಸ ಮಾಡಿಸೋದಕ್ಕೆ ಅಂತ, ಟೆಂಡರ್ ಕೊಡೋದಕ್ಕೆ ಅಂತ ನಾನು ಹೋಗ್ಬೇಕಾ ಅನ್ನುವಂಥದ್ದು. ಕೆಲಸಗಾರ ರೆಡ್ಡಿ ಪಡೆದ ಖಾತೆಯಲ್ಲಿ ಸೈ ಎನಿಸಿಕೊಳ್ಳುವ ರೀತಿ ಕೆಲಸ ಮಾಡಿದ್ದಾರೆ. 2002-2004 ಎಸ್.ಎಂ. ಕೃಷ್ಣ ಮಂತ್ರಿಮಂಡಲದಲ್ಲಿ ಆಹಾರ ಸಚಿವರಾಗಿದ್ರು. ಪಾರದರ್ಶಕ ಪಡಿತರ ವ್ಯವಸ್ಥೆ ಮಾಡಿ ಅವ್ಯವಹಾರಗಳನ್ನು ತಡೆಗಟ್ಟಿದ್ರು.
ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಆಹಾರ ಧಾನ್ಯ ಸಕಾಲಕ್ಕೆ ಪೂರೈಕೆ ಆಗುವಂತೆ ನೋಡಿಕೊಂಡಿದ್ರು. ಮಾರುಕಟ್ಟೆಯಲ್ಲಿನ ಕೃತಕ ಅಭಾವ, ಬೆಲೆ ಏರಿಕೆ ನಿಯಂತ್ರಿಸುವಲ್ಲಿ ಸಕ್ಸಸ್ ಆಗಿದ್ದು, ಮುಜರಾಯಿ ದೇವಾಲಯಗಳ ಭೂಮಿಯ ಪರಭಾರೆ ವಿರುದ್ಧ ಸಮರವನ್ನ ಸಾರ್ತಾರೆ. ಮುಜರಾಯಿ ದೇವಾಲಯಗಳ ಭೂಮಿಯ ಪರಭಾರೆ ವಿರುದ್ಧ ಧ್ವನಿ ಎತ್ತುತ್ತಾರೆ. 12,000 ಎಕರೆಗೂ ಅಧಿಕ ಜಮೀನುಗಳಲ್ಲಿ ಮುಜರಾಯಿ ಇಲಾಖೆಯಲ್ಲಿ 40,000 ಆಸ್ತಿಗಳ ಪೈಕಿ ಅಂದ್ರೆ ಅವರ ಪಕ್ಷ ನಿಷ್ಠೆ, ಅವರ ಕೆಲಸದ ನಿಷ್ಠೆಯ ಬಗ್ಗೆ ಹೇಳ್ತಾ ಇರುವಂತದ್ದು. 27 ಕೋಟಿ ವೆಚ್ಚದಲ್ಲಿ ಹೊಯ್ಸಳ ಶೈಲಿಯ ಧಾರ್ಮಿಕ ಸೌಧ ನಿರ್ಮಾಣ. ದೇಗುಲಗಳ ಪಾವಿತ್ರ್ಯತೆ ಕಾಪಾಡಲು ರೀಲ್ಸ್, ಸಿನಿಮಾ, ಧಾರಾವಾಹಿಗಳ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕ್ತಾರೆ. ಬಿ ಮತ್ತು ಸಿ ದರ್ಜೆ ದೇವಸ್ಥಾನಗಳ ಪುನಶ್ಚೇತನ ಮಾಡುವ ನಿರ್ಧಾರ ತೆಗೆದುಕೊಳ್ತಾರೆ. ಸಾರಿಗೆ ಸಚಿವರಾಗಿ ಶಕ್ತಿ ಯೋಜನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಾರೆ. ಮಹಿಳೆಯರಿಗೆ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಯೋಜನೆ. ಸಾರಿಗೆ ನೌಕರರಿಗೆ ಶೇಕಡಾ 12.5% ವೇತನ ಪರಿಷ್ಕರಣೆ. ಇವಿ ಅಳವಡಿಕೆ ಹಿನ್ನೆಲೆ 1,700ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ ಖರೀದಿ. 10,000ಕ್ಕೂ ಹೆಚ್ಚು ಹೊಸ ಬಸ್ಗಳನ್ನು ಖರೀದಿಸಿ ಸಂಚಾರಕ್ಕೆ ಅವಕಾಶ. ಶಕ್ತಿ ಯೋಜನೆ ಪರಿಣಾಮ 17,000ಕ್ಕೂ ಹೆಚ್ಚು ರೂಟ್ಗಳ ಸೃಷ್ಟಿಯಾಗುತ್ತೆ. ಕೆಲಸಗಾರ ರೆಡ್ಡಿಗಿಲ್ಲ, ಜಲಸಂಪನ್ಮೂಲ ಖಾತೆಯಲ್ಲಿ ಕೆಲಸ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಪವನ್ ಇದೀಗ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅಂತ ಹೇಳ್ತಾ ಇರುವಂತಹ ರಾಮಲಿಂಗಾರೆಡ್ಡಿ ಅವರು ಯಾವ ಕಾರಣಕ್ಕೆ, ಅಂದ್ರೆ ಜಲಸಂಪನ್ಮೂಲ ಖಾತೆಯಲ್ಲಿ ಯಾವುದೇ ರೀತಿಯಾದಂತಹ ಹುರುಳಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರಾ, ಅಥವಾ ಆ ಖಾತೆನ ತೆಗೆದುಕೊಂಡು ಏನು ಕೆಲಸ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೆ ಅಂತ? ವನಿತಾ, ಏನು ಕೆಲಸಗಾರನಿಗೆ ಮಾಡಿದ್ದೆಲ್ಲ ಕೆಲಸ ಅನ್ನೋದು ಒಂದು ಮಾತು, ಗಾದೆ ಮಾತಿದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಮೊದಲ ಬಾರಿಗೆ 1992-93ರಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾರೆ, ವೀರಪ್ಪ ಮೊಯ್ಲಿ ಕಾಲದಲ್ಲಿ. ಆಗ ಅವರು ಆಹಾರ ಸಚಿವರ ಯಾವುದು ಹಣಕಾಸು ಸಚಿವರಾಗಿ ಕೆಲಸ ಮಾಡ್ತಾರೆ. ಆಗ ಕೂಡ ಅವ್ರು ಸಹಿ ಅನ್ನಿಸ್ಕೊಂಡಿರ್ತಾರೆ. ತಿರುಗಿ ನಂತರ 2002ರಿಂದ 2004ರವರೆಗೂ ಎಸ್.ಎಂ. ಕೃಷ್ಣ ಗೌರ್ಮೆಂಟಲ್ಲಿ ಆಹಾರ ಸಚಿವರಾಗ್ತಾರೆ. ಅಲ್ಲಿ ಪಡಿತರ ಹಂಚಿಕೆ ವಿಚಾರವಾಗಿರ್ಬೋದು, ಮತ್ತು ಮಾರುಕಟ್ಟೆ ವಿಚಾರವಾಗಿರ್ಬೋದು, ಕೃತಕ ಅಭಾವ ಸೃಷ್ಟಿಯಾಗಂಥ ಕಡೆಯೆಲ್ಲನೂ ಅವರು ಪರಿಣಾಮಕಾರಿಯಾಗಿ ಕೆಲಸ ಮಾಡಿರ್ತಾರೆ. ಅವರು ಮೇಲ್ನೋಟಕ್ಕೆ ಅದ್ಭುತವಾದ ಕೆಲಸ ಮಾಡಿದ್ದು 2013ರಿಂದ 2018ರಲ್ಲಿ ಸಾರಿಗೆ ಸಚಿವರಾಗಿ ಮತ್ತು ಹೋಮ್ ಮಿನಿಸ್ಟರ್ ಆಗಿ ಅದ್ಭುತವಾದ ಕೆಲಸ ಮಾಡ್ತಾರೆ. ಸಾರಿಗೆ ಸಚಿವರಾಗಿ ಅತಿ ಹೆಚ್ಚು ಬಸ್ಗಳನ್ನು ಕೊಂಡ್ಕೊಂಡು ಕೀರ್ತಿ, ಮತ್ತು ಸಾಲ ಇಲ್ಲದೇನೆ KSRTC ಎಂಬ ಒಂದು ಸಾರಿಗೆ ಸಂಸ್ಥೆನ ನಡೆಸಿದವರ ಕೀರ್ತಿ ಅದು ಇವರಿಗೆ, ಯಾರಿಗೆ, ರಾಮಲಿಂಗಾರೆಡ್ಡಿಗೆ ಸಲ್ಲತ್ತೆ 2013ರಿಂದ 2018ರೊಳಗೆ. ಮತ್ತು ಹೋಮ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯನ ಗೌರ್ಮೆಂಟಲ್ಲಿ 2017ರಿಂದ 2018ರವರೆಗೂ ಹೋಮ್ ಮಿನಿಸ್ಟರ್ ಆಗ್ತಾರೆ 2 ವರ್ಷದ ಕಾಲ. ಆಗಲೂ ಕೂಡ ಅವರು ಹೋಮ್ ಮಿನಿಸ್ಟರ್ ಆಗಿ ಪೊಲೀಸ್ ಇಲಾಖೆಯ ಸಮಸ್ಯೆಗಳನ್ನು ಆಲಿಸಿ ಅವರು ಮೊದಲ ಬಾರಿಗೆ ಒಂದು ಹೇಮಂತ್ ನಿಂಬಾಳ್ಕರ್ ಅವರ ಒಂದು ವರದಿಯನ್ನು ಸಿದ್ಧಪಡಿಸ್ತಾರೆ. ಏನು ಅಂದರೆ, ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಿಗೆ ಆಗ್ತಾ ಇರೋ ತೊಂದರೆಗಳೇನು, ಅವರ ಕರ್ತವ್ಯಕ್ಕಾಗ್ತಾ ಇರೋ ಲೋಪಗಳೇನು ಅನ್ನೋದನ್ನ ಪರಿಶೀಲನೆ ಮಾಡಿಸ್ತಾರೆ. ಮತ್ತು ಅವ್ರನ್ನ ಮೆಂಟಲಿ ರಿಸರ್ಚ್ ಮಾಡಿಸ್ತಾರೆ. ಅಂದರೆ ಪೊಲೀಸರಿಗೆ ಯಾವ ರೀತಿ ಎಲ್ಲ ಒತ್ತಡ ಇರುತ್ತೆ, ಅವರು ಹೇಗೆ ಮೆಂಟಲಿ ಸ್ಟೇಬಲನ್ನು ಕಳ್ಕೊಳ್ತಾರೆ ಅನ್ನೋದನ್ನ, ಅಂದರೆ ಅವರಿಗೆ ರಜೆ ಇಲ್ಲದೆ ಇರ್ಬೋದು, ಮತ್ತು ಫ್ಯಾಮಿಲಿಗೆ ಟೈಮ್ ಕೊಡದೇ ಇರೋದು, ಈ ಥರದ್ದೆಲ್ಲನ ಅವರು ರಿಸರ್ಚ್ ಮಾಡಿಸಿ 2018ರಲ್ಲಿ ಗೃಹ ಸಚಿವರಾದ MB ಪಾಟೀಲ್ ಅವರು ಅದನ್ನು ಜಾರಿ ಮಾಡಿಸ್ತಾರೆ. ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿವರೆಗೂ ರಜಾ ಅನ್ನೋ ಪರಿಕಲ್ಪನೆಯೇ ಇರಲಿಲ್ಲ. ವಾರಕ್ಕೆ ಒಂದು ರಜೆ ಕೊಡಬೇಕು ಅನ್ನೋದನ್ನ ವರದಿಯನ್ನು ಸಿದ್ಧಪಡಿಸಿದವರು ರಾಮಲಿಂಗಾರೆಡ್ಡಿ ಅವರು. ಅಟ್ ದಿ ಸೇಮ್ ಟೈಮ್ ಅವ್ರು ನೆಕ್ಸ್ಟ್ 2023ರಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಎಗೈನ್ ಸಾರಿಗೆ ಸಚಿವರಾಗ್ತಾರೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗ್ತಾರೆ. ಸಾರಿಗೆ ಸಚಿವರಾಗಿ ಪಂಚ ಗ್ಯಾರಂಟಿಯಲ್ಲಿ ಒಂದು ಯೋಜನೆ ಆಗಿದ್ದು ಶಕ್ತಿ ಯೋಜನೆಯನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಹಿಂದೆ ಇದ್ದ ಸಿದ್ದರಾಮಯ್ಯ ಸರ್ಕಾರದ ಒಂದು ಅತ್ಯದ್ಭುತ ಯೋಜನೆಗಳಲ್ಲಿ, ಪಂಚ ಗ್ಯಾರಂಟಿಗಳಲ್ಲಿ ಒಂದು ಅದ್ಭುತ ಯೋಜನೆ ಅಂದರೆ ಅದು ಶಕ್ತಿ ಯೋಜನೆ. ಆ ಇಡೀ ಯೋಜನೆ ಸಕ್ಸಸ್ ಆಗುತ್ತೆ. ಅದಕ್ಕೆ ಕಾರಣ ರಾಮಲಿಂಗಾರೆಡ್ಡಿ. ಏನಾಗುತ್ತೆ, ಅಲ್ಲಿವರೆಗೂ KSRTC 5,000 ಕೋಟಿ ಲಾಸಲ್ಲಿರುತ್ತೆ, ಮತ್ತು ಬಸ್ಗಳು ರಿಪ್ಲೇಸ್ಮೆಂಟ್ ಆಗಿರಲ್ಲ. ಕೊರೋನಾ ಕಾರಣದಿಂದಾಗಿ ಇಂದಿನ BJP ಸರ್ಕಾರ ರಿಪ್ಲೇಸ್ಮೆಂಟ್ ಮಾಡಿರಲ್ಲ. ಆದರೆ ಇವರು ರಾಮಲಿಂಗಾರೆಡ್ಡಿ ಅವರು ಈ ಇಲಾಖೆ ಸಚಿವರಾಗಿ ಕರ್ತವ್ಯ ಶುರು ಮಾಡಿದಾಗಲಿಂದನೂ 10,000ಕ್ಕೂ ಹೆಚ್ಚು ಬಸ್ಗಳನ್ನ ಕೊಂಡ್ಕೋತಾರೆ. ಮತ್ತು ಕೇಂದ್ರ ಸರ್ಕಾರದ ಸಹಕಾರದಿಂದ 4,700ಕ್ಕೂ ಹೆಚ್ಚು ಬಸ್ಗಳನ್ನ, ಎಲೆಕ್ಟ್ರಿಕಲ್ ಬಸ್ಗಳನ್ನ ತರ್ತಾರೆ. ಮತ್ತು ಈ ಶಕ್ತಿ ಯೋಜನೆಯ ಎಫೆಕ್ಟಿಂದ ಇಡೀ ರಾಜ್ಯಾದ್ಯಂತ 17,000 ಅಡಿಷ್ನಲ್ ರೂಟ್ಗಳು ಶುರುವಾಗ್ತವೆ. ಅಂದರೆ ಬಸ್ಗಳಿಗೆ
ಲೈನ್ಗಳು ಶುರು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಮುಜರಾಯಿ ಇಲಾಖೆಯನ್ನು ಅಷ್ಟೇ ಸಮರ್ಥವಾಗಿ ನಿಭಾಯಿಸ್ತಾರೆ ಅವರು. ಯಾವುದು ಏನು ಅರ್ಚಕರಿಗೆ ವೇತನ ಸರಿಯಾಗಿ ಆಗ್ತಾ ಇರಲ್ಲ, ಬಿ ದರ್ಜೆ ಅರ್ಚಕರಿಗಂತೂ ವೇತನಗಳು ನೇರವಾಗಿ ಜಮೆ ಆಗ್ತಾ ಇರಲ್ಲ. ಅದನ್ನು ಗಣನೀಕೃತ ಮಾಡ್ತಾರೆ. ಅದನ್ನು ಅವರಿಗೆ ನೇರವಾಗಿ ಹಣವನ್ನು ಹಾಕಬೇಕು ಅನ್ನೋದು ವ್ಯವಸ್ಥೆ ಎಲ್ಲ ಜಾರಿಗೆ ತರ್ತಾರೆ. ಅಲ್ಲದೆ ದೇವಸ್ಥಾನಗಳ ಜಮೀನು ಕೂಡ ಬೇರೆ ಬೇರೆಯವರು ಪರಭಾರೆ ಮಾಡ್ಕೊಂಡಿರ್ತಾರೆ. ಆ ಪರಭಾರೆ ಮಾಡ್ಕೊಂಡಿರೋ ಜಮೀನು ಕೂಡ ಎಲ್ಲ ಮುಜರಾಯಿ ಇಲಾಖೆಗೆ ತಗೊಬಂದು ಅದನ್ನು ಮ್ಯೂಟೇಷನ್ ಮಾಡಿಸ್ತಾರೆ, ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಎಲ್ಲ ದೇವಸ್ಥಾನಗಳಿಗೆ. ಇದಲ್ಲದೆ ಸಿ ದರ್ಜೆ ಮತ್ತು ಬಿ ದರ್ಜೆನ ಏನು ದೇವಸ್ಥಾನಗಳಿದಾವಲ್ಲ ಇವುಗಳ ಪುನಶ್ಚೇತನಕ್ಕೋಸ್ಕರ ಏನು ಎ ದರ್ಜೆ ದೇವಸ್ಥಾನಗಳಿಂದ ಬರುವಂಥ ದುಡ್ಡಿನಿಂದ ಬಿ ದರ್ಜೆ ಮತ್ತು ಸಿ ದರ್ಜೆಯ ದೇವಸ್ಥಾನಗಳ ಪುನಶ್ಚೇತನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತರ್ತಾರೆ. ಆದರೆ ಅದು ವಿಧಾನಸಭೆಯಲ್ಲಿ ಪಾಸಾಗುತ್ತೆ, ವಿಧಾನ ಪರಿಷತ್ತಲ್ಲಿ ಅದು ಪಾಸಾಗೋದಿಲ್ಲ. ಅದೊಂದು ಅವರ ಕನಸಿನ ಯೋಜನೆಯಾಗಿತ್ತು. ಇಂತಹ ವ್ಯಕ್ತಿ ತಾನು ಕೆಲಸಗಳಿಂದಲೇ ಮೌನ, ಮಾತು ಕಮ್ಮಿ, ಕೆಲಸ ಜಾಸ್ತಿ ಇರೋವಂಥ ವ್ಯಕ್ತಿ ಜಲಸಂಪನ್ಮೂಲ ಇಲಾಖೆಗೆ ಹೋಗಿ ಮಾಡೋ ಅಂಥದ್ದೇನು ಅನ್ನೋದು ಸಹಜ ಪ್ರಶ್ನೆ. ಅಂದರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮೇಕೆದಾಟ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಅಪ್ಪರ್ ಭದ್ರಾ ಆಗಿರ್ಬೋದು, ಎತ್ತಿನ ಹೊಳೆ ಯೋಜನೆ ಆಗಿರ್ಬೋದು, ಇವ ಎಲ್ಲ ಆಲ್ರೆಡಿ ಟೆಂಡರ್ ಆಗಿದ್ದಾವೆ, ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಮತ್ತು ಇನ್ನೆರಡು ವರ್ಷ ಅವಧಿ ಇದೆ. ಅಲ್ಲದೆ ಮೇಕೆದಾಟು, ಮಹದಾಯಿ ಮತ್ತು ಇದರಲ್ಲಿ ಯಾವುದು ಎತ್ತಿನ ಹೊಳೆ ಯೋಜನೆಯಲ್ಲಿ ಕೆಲವು ಕಾನೂನಿನ ತೊಡಕುಗಳಿದ್ದಾವೆ. ಈ ಕಾನೂನಿನ ತೊಡಕುಗಳನ್ನು ನಾನು ತಿಳ್ಕೊಂಡು ಮತ್ತು ಇಲ್ಲಿ ಕೆಲಸ ಕಾರ್ಯಗಳಿಗೆ ಆಲ್ರೆಡಿ ಚಾಲನೆ ಸಿಕ್ಕಿರೋವಂಥ ಇಲಾಖೆಯನ್ನು ತೆಗೆದುಕೊಂಡು ನಾನು ಕೆಲಸ ಮಾಡೋ ಅಂಥದ್ದೇನಿಲ್ಲ. ನಾಮಕಾವಸ್ಥೆಗಷ್ಟೇ ನಾನು ಜಲಸಂಪನ್ಮೂಲ ಸಚಿವನಾಗಿರಬೇಕಾಗುತ್ತೆ ವಿನಃ ನನಗೆ ಏನೂ ಕೆಲಸ ಮಾಡೋದಕ್ಕಿಲ್ಲ. ಹೀಗಾಗಿ ನನಗೆ ಈ ಖಾತೆ ಬೇಡ ಅನ್ನೋದು ಸ್ಪಷ್ಟವಾದಂಥ ನಿಲುವು ಇವ್ರದ್ದು, ಯಾರ್ದು ರಾಮ್ಲಿಂಗ್ ರೆಡ್ಡಿ ಅವ್ರದ್ದು. ಅಟ್ ದಿ ಸೇಮ್ ಟೈಮ್ ಅವ್ರು ಕೇಳ್ತಾ ಇರೋದು ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆನ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಮುಂದೆ ಬರೋ GBA ಎಲೆಕ್ಷನ್ ಇದೆ. GBA ಎಲೆಕ್ಷನ್ಗೆ ನಾನು ಬೆಂಗಳೂರಿನ ಪ್ರತಿ ಮೂಲೆಯನ್ನು ಕಂಡವನು. ನನಗೆ ಆ ಇಲಾಖೆಯಿಂದ ಎಲ್ಲಿ ಯಾವ ಸಮಸ್ಯೆ ಇದೆ ಮತ್ತು ನಮ್ಮ ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗಬೇಕು ಮತ್ತು ಜನರ ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಆ ಖಾತೆಯಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಮತ್ತು ಅಲ್ಲಿ ನನ್ನ ಕರ್ಮಭೂಮಿಯಾದ ಬೆಂಗಳೂರಲ್ಲೇ ನನಗೆ ಕೆಲಸ ಮಾಡೋದಕ್ಕೊಂದು ಅವಕಾಶ ಇರೋ ಕಾರಣವಾಗಿ ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೇಳ್ತಾ ಇದ್ದೀನಿ. ಕೊಡೋದಾದ್ರೆ ಆ ಖಾತೆ ಕೊಡಿ, ಇಲ್ಲಾದರೆ ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ನಾನು ಶಾಸಕನಾಗೇ ಇರ್ತೀನಿ ಅನ್ನೋದು ರಾಮ್ಲಿಂಗ್ ರೆಡ್ಡಿಯ ವಾದ. ವನಿತಾ, ಎಸ್, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಇನ್ಫಾರ್ಮೇಷನ್ಗೆ.